ಅಜ್ಜಿಂಗಾಲೆ ಜಿಂಗಾಲೆ ಆ ಜಿಂಗ್ ಅಮ್ಮ ಹೇಳಮ್ಮ. ಎಲ್ಲೋ ಇದೆಯಾ? ಹಾಲ್ ತತ್ತ ಇದೀನಮ್ಮ. ಸರಿ, ಹಂಗೆ ಪಕ್ಕದ ಮನೆ ಪರಿಮಳ ಆಂಟಿ ಮನೆಗೆ ಹೋಗು. ಪಕ್ಕದ ಮನೆ ಏನಕ್ಕಮ್ಮ? ಹೇಳ್ದಷ್ಟ್ ಮಾಡೋ. ಅವ್ರ ಮನೆ ಕಿಚನಿಗೆ ಬಾ. ಸರಿ, ನಮ್ಮ ಮುಂದೋ. ಬಂದ ಹೇಳಮ್ಮ. ಅವ್ರ ಮನೆ ಕಬೋರ್ಡ್ ಇದೆಯಲ್ಲ, ಅದನ್ನ ಓಪನ್ ಮಾಡು. ಅಲ್ಲಿ ಏನಾದ್ರೂ ಇದೆಯಾ ಅಂತ ಸ್ವಲ್ಪ ನೋಡು. ಸರಿ. ಇದು ಕಬೋರ್ಡ? ಹೇಳಮ್ಮ, ಬಂದೆ. ಇದೇನೋ ಬರೀ ಡಬ್ಬ. ಸ್ಲಿಮ್ ಇದೆ. ಅಲ್ಲೂ ಏನು ಇಲ್ವಾ? ಒಂದ್ ಕೆಲ್ಸ ಮಾಡೋ, ಆ ಸ್ಟವ್ ಕೆಳಗಡೆ ಕಬೋರ್ಡ್ ಇದೆಯಲ್ಲ, ಅಲ್ಲೇನಾದ್ರೂ ಇದೆಯಾ ಅಂತ ನೋಡು. ಇಲ್ಲೂ ಏನಿಲ್ಲಮ್ಮ. ಏನು ಇಲ್ವಾ? ಆ ಬಾಗ್ಲಿಂದ ಏನಾದ್ರೂ ಇದೆಯಾ ಅಂತ ನೋಡೋ. ಸರಿ. ಖಾಲಿ. ಅಲ್ಲೂ ಏನು ಇಲ್ಲಮ್ಮ. ಹೌದು, ಪರಿಮಳ ಆಂಟಿ ಇಲ್ಲಿ ಕಾಣಿಸ್ತಾನೆ ಇಲ್ಲ? ಅವಳು ಅಲ್ಲೆಲ್ಲೋ ಇದ್ದಾಳೆ. ಎದ್ರುಕೊಂಡು ಓಡ್ ಬಂದು ನನ್ ಪಕ್ಕದಲ್ಲಿ ಕೂತ್ಕೊಂಡಿದ್ದಾಳೆ. ಎದ್ರುಕಂಡ್ ನಿನ್ ಜೊತೆನಾ? ಯಾಕೆ? ಅದೇ ಕಣೋ, ಅವ್ರ ಮನೆ ಕಿಚನ್ಗೇನೋ ಬಂದಿತ್ತಂತೆ, ಅದಕ್ಕೆ ಎದ್ರುಕೊಂಡು ಓಡ್ ಬಂದು ನನ್ ಪಕ್ಕ ಕೂತಿದ್ದಾಳೆ. ಅದಿದೆಯೋ ಹೋಗಿದ್ಯೋ ಚೆಕ್ ಮಾಡು ಅಂತ ನಿನ್ನ ಕಳ್ಸಿದ್ದು. ಅಂತದೇನ್ ಬಂದಿತ್ತಂತಮ್ಮ? ಅದು ಕಾಳಿಂಗ ಸರ್ಪ ಅಂತೆ ಕಣೋ. ಕಾಳಿಂಗ ಸರ್ಪನ? ಇಟ್ಟೆಲ್ಲಮ್ಮ ಮುಹೂರ್ತ. ಅಮ್ಮ, ನಾಳೆನೇ ರಿಸಲ್ಟ್. ಪಾಸ್ ಆಗೇ ಆಗ್ತೀನಿ. ತಿಂಗಳಿಗೆ 2 ಲಕ್ಷ ರೂಪಾಯಿ ಸ್ಯಾಲ್ರಿ ತಗೊಂಡು ನಿನ್ನೂ ಚೆನ್ನಾಗಿ ನೋಡ್ಕೋತೀನಿ. ನನ್ ತಂಗಿಗೆ ಒಳ್ಳೆ ಗಂಡು ನೋಡಿ ಮದುವೆನೂ ಮಾಡ್ಬಿಡ್ತೀನಿ. ಬೇಡ ಅಣ್ಣ, ನೀನ್ ಎಕ್ಸಾಮ್ ಬರ್ದಿರೋದೇ ಡೌಟ್. ಚಿಮ್ಮಿ, ಅಮ್ಮ ಹೇಳಿಲ್ವಾ ಫೇಲ್ ಆದ್ರೆ ಮದುವೆ ಮಾಡಿ ಕಳಿಸ್ಬಿಡ್ತೀನಿ ಅಂತ? ಆ ಬೈಕೆ ಚೆನ್ನಾಗಿ ಓದ್ ಬರ್ತಿದ್ದೀನಿ. ಈ ಸಲ ಕಪ್ ನಂದೇ. ಈ ಸಲ ನೀನೇನಾದ್ರೂ ಪಾಸ್ ಆಗಿಲ್ಲ ಅನ್ಕೋ, ಯಾವ್ದಾದ್ರೂ ಒಂದು ಹುಡುಗಿನ ಹುಡುಕಿ ಅವ್ರ ಮನೆಗೆ ನಿನ್ನ ಮನೆ ಹಳಿನ ಕಳಿಸ್ಬಿಡ್ತೀನಿ. ಇಲ್ಲಮ್ಮ, ಊರ್ ಮೇಲೆ ಊರ್ ಬೀಳಿ, ಅಕ್ಕನ ಮೇಲೆ ಬಾ ಬೀಳಿ. ಈ ಸಲ ಪಾಸ್ ಆಗೇ ಆಗ್ತೀನಿ. ನೋಡೋಣ. ಏನ್ ಇವನು ಈ ಮಾಡ್ತಿರೋ ಪರ್ಫಾರ್ಮೆನ್ಸ್ ಎಲ್ಲ ನೋಡಿದ್ರೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ರು ಸಿಗ್ಬೋದು. ಕಂಡಿಡಿತೀನಿ. ದೇವ್ರೆ, ಬೇರೆಯವ್ರ ತರ ಚೆನ್ನಾಗಿ ಬರಿದೆ ಈ ಎಕ್ಸಾಮ್ ಪಾಸ್ ಮಾಡ್ಸು ಅಂತ ಕೇಳ್ಕೊಳ್ಳಲ್ಲ. ಆದ್ರೆ ಬೈ ಮಿಸ್ ಆಗಿನೂ ನಾನು ಎಕ್ಸಾಮ್ ಪಾಸ್ ಆಗ್ಬಾರ್ದು. ಮನೆಯಳೆ ಆಗಿ ಸೆಟ್ಲ್ ಆಗ್ಬಿಡ್ತೀನಿ ದೇವ್ರೆ. ಏನೋ ನನ್ನ ಜೀವನ ನಿನ್ ಕೈಲಿದೆ. ಹಾಲಲ್ಲಾಗ್ತೀಯೋ ಅಥವಾ RCB ಅವ್ರ ಥರ ಬಾಯಿಗೆ ಬರೆಸ್ತೀಯೋ, ನಿಂಗೆ ಬಿಟ್ಟಿದ್ದು. ಅಯ್ಯೋ, ಯಾವ್ದೇವ್ರ ನೆನಪಿಸ್ಕೊಳ್ಳಿ. ಅಯ್ಯೋ, ಕಾಲ್ ಕಿಸ್ಕೊಬಿಟ್ಟೆ. ಓಹೋ, ಇದಾ ಇವನ್ ಸ್ಕೀಮು. ಪ್ರದೀಪ, ಎದ್ದೇಳೋ ಎದ್ದೇಳೋ, ರಿಸಲ್ಟ್ ಬಂತು ಕಣೋ. ಎದ್ದೇಳಲ್ಲ. ರಿಸಲ್ಟ್ ಬಂತ? ಏನಾಯ್ತಮ್ಮ? ನೀನ್ ಡಿಸ್ಟಿಂಕ್ಷನ್ ಅಲ್ಲಿ ಫೇಲ್ ಆಗಿದೀಯ. ಫೇಲ್ ಆಗಿದ್ದೀನ? ಹಂಗಾದ್ರೆ ಏನಿಲ್ಲಪ್ಪ, ನಿನ್ನ ಮದ್ವೆ ಮಾಡಿ ಮನೆ ಅಳಿಯನಾಗಿ ಕಳಿಸ್ತಿರೋದೆ. ಅಮ್ಮ, ಒಂದೇ ಒಂದ್ ಚಾನ್ಸ್ ಕೊಡಮ್ಮ. ಹೆಂಗಾದ್ರೂ ಮಾಡಿ ಎಕ್ಸಾಮ್ ಕಟ್ಟಿ ಪಾಸ್ ಮಾಡಿ. ನೋಡಲು ಕೊಟ್ಟು ಮಾತು ಇಟ್ ಗುರಿನ ತಪ್ಪೋಳಲ್ಲ ಈ ಶಾರದಾ. ಅಮ್ಮ ಕೇಳಿಸ್ಕೊಳೋ, ನಮ್ಮ ಅತ್ತಿಗೆಗೆ 3 ಜನ ಹೆಣ್ಮಕ್ಳು. ನಾಳೆ ಯಾವ್ದೋ ಕೆಲ್ಸದ ಮೇಲೆ ಅವ್ರು ನಮ್ಮನೆಗ್ ಬರ್ತಾ ಇದಾರೆ. ನಿನಗ್ ತಾಕತ್ತು ಅನ್ನೋದಿದ್ರೆ ಯಾರನ್ನಾದ್ರೂ ಒಬ್ರನ್ ಪಟಾಯಿಸ್ ತೋರ್ಸು, ಆವಾಗ ನೋಡ್ತೀನಿ. ಅಮ್ಮ, ನಂಗ್ ಪಟಾಯಿಸಕ್ಕೆಲ್ಲ ಬರಲಮ್ಮ. ಇನ್ನೊಂದೇ ಒಂದ್ ಚಾನ್ಸ್ ಕೊಡಮ್ಮ. ಹೆಂಗಾದ್ರೂ ಮಾಡಿ ಕಟ್ ಪಾಸ್ ಮಾಡ್ಕೊಬಿಟ್ಟು ತಿಂಗ್ಳಿಗೆ 2 ಲಕ್ಷ. ಹೇಳ್ದಷ್ಟ್ ಮಾಡೋ. ಕುಡ್ಕ ಬಯಸಿದ್ದು ಭ್ರಾಂತಿನೇ, ಡಾಕ್ಟರ್ ಹೇಳಿದ್ದು ಭ್ರಾಂತಿನೇ. ಹೆಂಗೆ? ಏನ್ ಗುರು, ಇವಳು ಉಗಿದ್ಬಿಟ್ಟು ಹೋಗ್ಬಿಟ್ಲು. ದೇವ್ರೇ, ಹಿಂಗೇರಮ್ಮ ನನ್ ಜೊತೆ ಯಾವಾಗ್ಲೂ. ಅದ್ಕೆ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಶಾರದಾ, ನೀ ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ. ಅದ್ಕೆ ಇವ್ ನನ್ ಮಗ ಪ್ರದೀಪ್. ನಮಸ್ಕಾರ. ಇವ್ ನನ್ ಮಗಳು ಚಿಮ್ಮಿ. ಇವ್ರು 3 ಜನ ನನ್ನ ಹೆಣ್ಮಕ್ಳು. ಹಾಯ್. ಇವಳು ಅಶ್ವಿನಿ ಅಂತ, ಇವಳಿಗೊಬ್ಳು ಮಗಳು ಕೂಡ ಇದ್ದಾಳೆ. ಮಗ್ಳ? ಕನ್ಫ್ಯೂಸ್ ಆಗ್ಬೇಡಿ, ನಾನು ನಾಯಿನ ಮಗ್ಳ ತರನೇ ಸಾಕಿದ್ದೀನಿ. ಇವಳನ್ನ ನನ್ ಮಗು ಅಂತಾನೆ ಅನ್ಕೊಂಡಿದೀನಿ. ಹೌದೌದು, ಇವಳು ಮೊಸರನ್ನ ತಿಂದು ಇವಳು ಕೊಡೋ ಬಿರಿಯಾನಿನ ಇದಕ್ ತಿನ್ನಿಸ್ತಾಳೆ. ಎಸ್ ಐ ಆಮ್ ಡಾಗ್ ಲವರ್, ಯು ನೋ. ಓಹೋ. ಇನ್ನು ಇವಳು ರಾಧಾ ಅಂತ. ನಮಸ್ತೆ ಆಂಟಿ. ನಮಸ್ತೆ ಅಮ್ಮ. ಶ್ರೀಕೃಷ್ಣ ಪರಮಾತ್ಮನ ಪರಮ ಭಕ್ತೆ. ಎಲ್ಲೇ ಕೃಷ್ಣನ್ ದೇವಸ್ಥಾನ ಇದ್ರೂ ಕೂಡ ಅಲ್ಲಿಗೋಗಿ ಪ್ರಸಾದ ಕೇಳಿ ಈಸ್ಕೊಂಡ್ ತಿಂದೇ ಹೋದ್ರೆ ಅವಳಿಗೆ ಸಮಾಧಾನನೇ ಆಗಲ್ಲ.
ಅಷ್ಟೇ ಅಲ್ಲ ಶಾರದಾ, ಶ್ರೀಕೃಷ್ಣ ಪರಮಾತ್ಮನ ಮದ್ವೆ ಆಗ್ಬೇಕು ಅನ್ನೋ ಮಹದಾಸೆ ಅವಳ್ದು. ಇನ್ನು ಅವಳು ಕೊನೆಯವಳು ಮಾನಸ ಅಂತ. ಬೆಳಗಾಗೆದ್ದು ಸಂಜೆ ಮಲ್ಗೋವರೆಗೂ ರೀಲ್ಸ್ ಮಾಡೋದೇ ಅವಳ ಕೆಲ್ಸ. ನಿನಗ್ ಗೊತ್ತಾ, ನಮ್ ಕಿಚ್ಚ ಸುದೀಪ್ ಸರ್ ಇದಾರಲ್ಲ, ಅವ್ರ ಜೊತೆ ಹೀರೋಯಿನ್ ಆಗಿ ಆಕ್ಟ್ ಮಾಡ್ಬೇಕಂತೆ ಅವಳು. ಅಷ್ಟಲ್ದೆ ಅವ್ರ ತರನೇ ಇರೋ ಹುಡುಗನ್ನ ಮದ್ವೆ ಆಗೋ ಆಸೆ ಅವಳ್ದು. ಈ ವಾರದ ಕಿಚ್ಚನ ಚಪ್ಪಾಳೆ ಮಾನಸ ಅವ್ರಿಗೆ. ನೀವೇನ್ ತಲೆ ಕೆಡ್ಸ್ಕೊಬೇಡಿಯತ್ತೆ, ಅವರೆಲ್ಲ ಇಷ್ಟಪಡತ್ತಾರ ಹುಡ್ಗ ಸಿಗ್ತಾನೆ. ಒಬ್ಬನಾ? ಅಂದ್ರೆ ಅವ್ರು ಇಷ್ಟಪಡತ್ತಾರ ಒಬ್ಬೊಬ್ಬ ಹುಡ್ಗ ಸಿಗ್ತಾನೆ ಅಂತಂದೆ. ಚಿಮ್ಮಿ, ನಾವು ಸೇರಿರೋ ಮೀಟಿಂಗ್ ಬಗ್ಗೆ ನಿಂಗೆ ಗೊತ್ತು. ಆ 3 ಜನದಲ್ಲಿ ಆ 3 ಜನದಲ್ಲಿ 3 ಜನನು ಪಟಾಯಿಸ್ಬೇಕು. ಥು, ಲೋ ಅಣ್ಣ, ನಿಂಗ್ ಮಾನ ಮರ್ಯಾದೆ ಇಲ್ವಾ? ಅದೇ ಮಾನ ಮರ್ಯಾದೆ ಪ್ರಶ್ನೆ ಚಿಮ್ಮಿ. ಅಮ್ಮ ಏನಂದ್ರು, ತಾಕತ್ತಿದ್ರೆ ಒಬ್ಬಳನ್ನ ಪಟಾಯಿಸು ಅಂತ. ನಾನು 3 ಜನನೂ ಪಟಾಯಿಸ್ತೀನಿ, ಅದಕ್ಕೆ ಹೆಲ್ಪ್ ನೀನೇ ಮಾಡ್ಬೇಕು. ನಾನ್ ಹೆಲ್ಪ್ ಮಾಡಿದ್ರೆ ನಂಗೇನ್ ಕೊಡ್ತೀಯ? ಆ ನಾಯಿಗಾಕ ಊಟ ಇಲ್ಲ ನಿಂದೆ. ನಾಯ್ಕಕ್ಕ ಊಟನಾ? ಏನ್ ಅನ್ಕೊಂಡಿದ್ಯಾ ಚಿನ್ನಿ? ನಾವಾದ್ರೆ ತಿಳಿಸಾರು ಚಿತ್ರಾನ್ನ ತಿಂತೀವಿ, ಆದ್ರೆ ನಾಯಿಗೆ ಬಿರಿಯಾನಿ, ಮೊಟ್ಟೆ, ಚಿಕನ್ ಫ್ರೈ ಎಲ್ಲ ಕೊಡ್ತಾರೆ. ಆ ಊಟನೂ ನಿಂದೆ, ಆ ನಾಯಿನೂ ನಿಂದೆ. ಡೀಲಾ? ಹಾ, ಒಂದ್ ಐಡಿಯಾ ಕೊಡು. ಮುಂಗಾರು ಮಳೆ, ಹಾ, ಕುರಿಗಳು ಸರ್ ಕುರಿಗಳು, ಹಾ. ಸ್ಪರ್ಶ, ಈ 3 ಸಿನಿಮಾ ನೋಡು. 3 ಸಿನಿಮಾನ? ಯಾಕೆ? ಒಬ್ಳು ಡಾಗ್ ಲವರ್, ಹಾ, ಇನ್ನೊಬ್ಳು ಕೃಷ್ಣ, ಹಾ. ಮತ್ತೊಬ್ಳು ಸುದೀಪ್. ಏನ್ ಐಡಿಯಾ ಕೊಟ್ಟೆ ಚಿಮ್ಮಿ. ಲೆಟ್ಸ್ ಸ್ಟಾರ್ಟ್ ಫಾರ್ ಆಪರೇಷನ್. ಶಾರದಾ, ಶಾರದಾ, ಎಲ್ಲಿದ್ಯಾ? ಅದ್ಕೆ ಯಾಕೆ ಅಷ್ಟ್ ಜೋರ ಕಿರ್ಚಿದ್ರಿ? ಏನಾಯ್ತು? ಕಿಚ್ದೆ ಇನ್ನೇನ್ ಮಾಡ್ಲಿ? ನನ್ ಮಕ್ಳು ತಲೆ ಕೆಡ್ಸಿ ಮದ್ವೆ ಆಗೋ ರೇಂಜಿಗೆ ತಂದಿದ್ದಾನೆ ನಿನ್ ಮಗ. ಹೌದಾ? ಖುಷಿ ಪಡೋ ವಿಚಾರನೇ ಅಲ್ವಾ? ನನ್ ಮಗನ ಲವ್ ಮಾಡ್ತಿರೋ ಆ ಲಕ್ಕಿ ಗರ್ಲ್ ಯಾರು? ಮೂರು ಜನನೂ ಇಷ್ಟಪಡ್ತಿದ್ದೀರಾ? ಈಗ ಗೊತ್ತಾಯ್ತಾ ನಾನ್ ಯಾಕೆ ಇಷ್ಟ ಇದೆ ಅಂತ? ಹಾಳಾದವನು ಗಣೇಶನ್ ಮಾಡೋದ್ರೆ ಯೋಗರಾಜ್ ಭಟ್ರು ಮಾಡ್ಕೂರ್ಸೋನು. ಅಮ್ಮ, ನೀನ್ ಏನ್ ಹೇಳಿದ್ದೆ ಹೇಳು? ನಿನಗ್ ತಾಕತ್ತು ಅನ್ನೋದಿದ್ರೆ ಯಾರನ್ನಾದ್ರೂ ಒಬ್ರನ್ ಪಟಾಯಿಸ್ ತೋರ್ಸು. ತಾಕತ್ತಿದ್ರೆ ಒಬ್ಬಳನ್ನ ಪಟಾಯಿಸು ಒಂದಿದ್ದೆ, ನಾನ್ 3 ಜನನ್ ಪಟಾಯಿಸಿದೀನಿ. ಹೆಂಗೆ? ಅದ್ ಸರಿ ಕಣೋ, ಒಂದೇ ನೈಟಲ್ಲಿ 3 ಜನನ್ ಹೆಂಗೋ ಪಟಾಯಿಸ್ತೆ? ಅದಾ ಫೆಬೇಕ್. ಅದ್ಕೆ ಏಯ್, ಯಾರೇ ನಿನ್ಗದ್ಕೆ? ಅದ್ಕೆ ಅಂತೆಲ್ಲ ಕರಿಬೇಡ, ನಂಗಿಷ್ಟ ಆಗಲ್ಲ. ಅಕ್ಕ ಅನ್ನು ಸಾಕು. ಆಯ್ತಕ್ಕ, ಯಾರೋ ನಿಮ್ ಮಗ್ಳುಗೆ ಮೊಸರನ್ನ ಕೊಟ್ಬಿಟ್ಟಿದ್ದಾರೆ. ಹೌದಾ? ಬಾ ನೋಡೋಣ. ನೋ ಮಗಳೇ. ಮಗಳೇ, ತಗೊಳ್ಳಿ. ಥ್ಯಾಂಕ್ ಯು. ತಲೆ ಕೆಡ್ಸ್ಕೋಬೇಡಿ, ಮೊಸರನ್ನ ತಿನ್ನಕ್ ಬಿಟ್ಟಿಲ್ಲ ನಾನು. ನೋಡಿ, ಯಾರೋ ಪಾಪಿಗಳು ನನ್ ಮಗ್ಳಿಗೆ ಮೊಸರನ್ನ ಹಾಕ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈ ನಿಮ್ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಇಟ್ಸ್ ಓಕೆ ಬಿಡಿ. ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ, ಬಂದ್ಬಿಡುತ್ತೆ. ನಮ್ಮ ಮಗಳು ಬಿರಿಯಾನಿನೇ ತಿನ್ಲಿ. ಏನಂದ್ರಿ? ಅಲ್ಲ, ನಿಮ್ಮ ಮಗಳು. ಸರಿ ಅಕ್ಕ, ಹೊರಡ್ತೀನಿ. ನೀನಿನ್ ಮುಂದೆ ಅಕ್ಕ ಅಂತ ಕರಿಬೇಡ, ಅದ್ಕೆ ಅಂತಾನೆ ಕರಿ ಸಾಕು. ಫಸ್ಟ್ ವಿಕೆಟ್ ಡೌನು.
ಅಕ್ಕ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತೆ, ನಿಮಗ್ ಗೊತ್ತಾ? ಹೋ, ನಾನು ಶ್ರೀಕೃಷ್ಣನ್ ಪರಮ ಭಕ್ತೆ, ನನ್ಗೊತ್ತಿಲ್ವಾ? ಅಯ್ಯೋ ಅಕ್ಕ, ವಿಷಯ ಅದಲ್ಲ. ಇವತ್ತು ಕೃಷ್ಣನ ಹೆಜ್ಜೆ ಇಟ್ಕೊಂಡು ಯಾವ್ದಾದ್ರು ಹುಡುಗ 11 ಗಂಟೆಯಿಂದ 11 ಕಾಲ್ ಒಳಗಡೆ ನಿಮ್ಮೆದ್ರಿಗೆ ಬಂದ್ರೆ ಅವರು ಶ್ರೀಕೃಷ್ಣನ ಅವತಾರ ಅಂತೆ. ನೀವೇನಾದ್ರೂ ಅವ್ರನ್ನ ಹಗ್ ಮಾಡ್ಕೊಂಡ್ರೆ ನೀವು ಅವ್ರನ್ನೇ ಮದ್ವೆ ಆಗ್ತೀರಾ ಅಂತೆ. ಹೌದಾ? ಚಿಮ್ಮಿ ಏನಾಯ್ತು? ನೀರು. ಚಿಮ್ಮಿ ಏನಾಯ್ತು? ಚಿಮ್ಮಿ ಏನಾಯ್ತು? 1 ನಿಮಿಷ ಇರು, ನೀರು ತಗೋಬರ್ತೀನಿ. ಚಿಮ್ಮಿ 1 ನಿಮಿಷ. ಹೋಯ್ತಾ ಚಿಮ್ಮಿ? ಥ್ಯಾಂಕ್ ಯು ಅಣ್ಣ. ಅಯ್ಯೋ ಇಟ್ಸ್ ಓಕೆ ಮಾ. ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ. ಪಾಪ ಚಿಮ್ಮಿ. ಅಣ್ಣ, ಏನೋ ಇದು ಹೆಜ್ಜೆ? ಅಯ್ಯೋ ಇದಾ, ನೀನ್ ಬಿಕ್ಕಳಿಸ್ತಿದ್ಯಲ್ಲ, ಟೆನ್ಷನ್ ಅಲ್ಲ, ಅದೇನ್ ತುಳ್ಕೊಬಂದೋ ಏನೋ. ಓ ಹೌದಾ ಅಣ್ಣ, ಒಳ್ಳೆ ಕೃಷ್ಣನ ಹೆಜ್ಜೆ ಇಟ್ಕೊಂಡ್ ಬಂದಂಗ್ ಬಂದಿದ್ಯಾ. ಹೌದಾ? ಪುಂಕ್ತವಳೆ. ಸರಿ ಹುಷಾರು. ಸಾರಿ, ಬೈ ಮಿಸ್ ಆಗಿ ಬಿದ್ಬಿಡ್ತಿದ್ದೆ. ಅಷ್ಟ್ರಲ್ಲಿ ನೀವು ಇಟ್ಕೊಂಡ್ರಿ. ಸಿಕ್ಕಿದೆ ಚಾನ್ಸು. ಸಾರಿ ಅಣ್ಣ. ಟೈಮ್ ಎಷ್ಟು? 11 ಅತ್ತಮ್ಮ. ಸಾರಿ. ಇಟ್ಸ್ ಓಕೆ ಕೃಷ್ಣ. ನಾನ್ ಪ್ರದೀಪ್. ಆದ್ರೆ ನಂಗೆ ನೀವು ಕೃಷ್ಣನೇ. ನೀನ್ ಯಾವ್ದ್ರಲ್ಲಿ ಕಮ್ಮಿ? ಅಕ್ಕ, ನೀವ್ ಹೀರೋಯಿನ್ ಆಗ್ಬೇಕು ಅಂತಿದ್ರ, ನಿಜಾಗ್ಲೂ ನಿಮ್ಗೆ ಆಕ್ಟಿಂಗ್ ಬರುತ್ತಾ? ಯಾಕೆ ಬರಲ್ಲ? ಯಾವ್ದು ಬೇಕು ಹೇಳು, ಮಾಡ್ತೀನಿ. ಸರಿ, ನಮ್ಮ ಅಣ್ಣನೂ ಅಷ್ಟೇ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಅವ್ರ ಜೊತೆ ಆಕ್ಟ್ ಮಾಡಿ ತೋರಿಸ್ತೀರಾ? ಅಷ್ಟೇ ತಾನೆ, ಕರಿ. ಅಣ್ಣ ಅಣ್ಣ ಏನಮ್ಮ? ಅಣ್ಣ ನೋಡೋಣ, ಇವ್ರು ನೋಡಕ್ಕೂ ಚೆನ್ನಾಗಿಲ್ಲ, ಆಕ್ಟಿಂಗು ಬರಲ್ಲ, ಹೀರೋಯಿನ್ ಆಗ್ಬೇಕಂತ. ಅದಕ್ಕೆ ನಿಮ್ ಜೊತೆ ಆಕ್ಟ್ ಮಾಡಿ ತೋರಿಸ್ಲಿ, ನೋಡೇ ಬೇಡ. ಸುಮ್ನಿರು ಚಿಮ್ಮಿ, ನೋಡಕ್ಕೆ ಎಷ್ಟು ಚೆನ್ನಾಗಿದ್ದಾರೆ. ಮೇಕಪ್ ಇಲ್ದ ಹೋದ್ರು ಸಕದಾಗ ಕಾಣ್ತಾರೆ. ಆ ಕಣ್ಣೋಡು, ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ತರ ಇಲ್ಲ? ಸಾಕ್ ಹೋಗ್ಲಿದ್ದು, ಇವಾಗ ಇಬ್ರು ಆಕ್ಟ್ ಮಾಡಿ. ಅಷ್ಟೇ ತಾನೆ? ನೋಡಿವಾಗ ಕೈ ಕೊಡಿ. ರೀಲ್ಸ್ನಲ್ಲಿ ಕಂಡ ಆ ನಿನ್ನ ರೂಪ, ಅಂದು ರೀಲ್ಸ್ನಲ್ಲಿ ಕಂಡ ಆ ನಿನ್ನ ರೂಪ, ಇಂದು ಎದುರುಗಡೆ ಕೇಳಿದ ಈ ನಿನ್ನ ಧ್ವನಿಯು, ಅದು ಸುಂದರ, ಇದು ಸುಮಧುರ. ನೋಡ್ದ್ಯಾ ನಮ್ಮಣ್ಣ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅಂತ? ಚಿಮ್ಮಿ, ಹಾಗೆಲ್ಲ ಅನ್ಬಾರ್ದು. ನೀವು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡ್ತೀರಾ. ಆ್ಯಕ್ಚುಲಿ ಒಂದು ಮಲ್ಕೋಬೇಕಾದ್ರೆ ನಾನು ನಿಮ್ಮನ್ನ ಹತ್ರ ಹೇಳ್ಕೊಂಡಿದ್ದು, ಫೇಸ್ ಟು ಫೇಸ್ ಹತ್ರ ಬಂದಿದ್ದು, ನಿಮ್ಮ ಸೊಂಟ ಇಟ್ಕೊಂಡಿದ್ದು, ಅದನ್ನೆಲ್ಲ ನೆನ್ಸ್ಕೊ ಮಲ್ಕೋಬೇಡಿ. ಲವ್ ಆಗ್ಬಿಟ್ರೆ ಕಷ್ಟ. ನಿಮ್ಮ ಹೆಸರು ಏನಂದ್ರಿ? ಪ್ರದೀಪ್. ಅಲ್ಲ, ಇನ್ಮೇಲಿಂದ ಸುದೀಪ್. ಚಿಮ್ಮಿ, ಇದು ಬೀಳ್ತಲ್ಲ. ಆಪರೇಷನ್ ಲವ್ ಸಕ್ಸಸ್. ನನ್ನ ಮಗನೇ, ಕಾಚ ತಗೊಳಕ್ ದುಡ್ಡಿಲ್ಲ ನಿನ್ನ ಹತ್ರ, ನಿನಗೆ 3 ಜನ ಹುಡುಗಿರ್ಬೇಕಾ? ನನ್ನ ಮಗನೇ. ಅಮ್ಮ, ಚಿಮ್ಮಿ, ಇದೆಲ್ಲ ಕನ್ಸ? ರಿಸಲ್ಟ್ ಬಂದು ಫೇಲ್ ಆಗಿದ್ಯಾ? ಇನ್ನು ಕನಸ್ ಕಾಣ್ತಾ ಮಲ್ಕೊಂಡಿದ್ಯಾ? ಫೇಲಾ? ಅಮ್ಮ, ನೀನ್ ಕೊಟ್ ಮಾತು ಇಟ್ಗುರಿತಾರ ನನ್ ಮದುವೆ ಮಾಡಿಸ್ತೀಯಲ್ವಾ? ಚಾನ್ಸೇ ಇಲ್ಲ. ಈ ಶಾರದಾ ಒಂದೊಂದ್ಸಲ ಕೊಟ್ ಮಾತು ಇಟ್ಗುರಿ ಎರಡನ್ನೂ ಚೇಂಜ್ ಮಾಡ್ಕೋತಾಳೆ. ಅಂದ್ರೆ ಎಕ್ಸಾಮ್ ಕಟ್ಟಿ ಫೇಲ್ ಆಗಿರೋದನ್ನೆಲ್ಲ ಪಾಸ್ ಮಾಡ್ಕೊ. ಅಮ್ಮ